ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರಾಗ್ಯನ ಬರ್ಡೇ, ಹಾಗಾಗಿ ನಾವು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ದಿವಸ ಹೇಗೆ ಹೋಗ್ತದೆ ನೋಡುವ. ಮತ್ತೆಂತ ಹೇಳಿದ್ರೆ, ಇವತ್ತು ಮೀನ್ ತಗೊಂಡಿದ್ದೀನಿ. ಪ್ರಾಗ್ಯಂಗೆ ಮೀನ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವಳಿಗೆ ಇಷ್ಟವಾದ ಬಂಗಡೆ ಮೀನ್ ತಗೊಂಡಿದ್ದೇನೆ. ಇದನ್ನ ಇವಾಗ ಫ್ರೈ ಮಾಡ್ಲಿಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿ ಕಟ್ ಹಾಕಿ ಇಟ್ಟಿದ್ದೀನಿ. ಇದಕ್ಕೇನು ಮಸಾಲ ಹಾಕಿದ್ರೆ ಆಯ್ತು. ಸ್ವಲ್ಪ ಹುಳಿ ತೆಗೆದು ನೆನ್ಸಿಡ್ಬೇಕು, ಹುಣಸೆ ಹುಳಿ ಫ್ರೈಗೆ. ಯಾಕಂದ್ರೆ ಲೆಮನ್ ಎಲ್ಲ ಖಾಲಿ ಆಗಿದೆ. ಮತ್ತೆ ನಾವು ಏನೊಂದು 2-3 ಡೇಸ್ ಅಷ್ಟೇ ನಾವಿಲ್ಲಿರೋದು, ಮತ್ತೆ ಹೋಗ್ತೀವಲ್ಲ. ಹಾಗಾಗಿ ನಾನು ಇರೋದನ್ನ ಖಾಲಿ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೆ ಏನು ಹೊಸ್ದಾಗಿ ಏನು ತರ್ತಾ ಇಲ್ಲ. ಸೊ ಹಾಗಾಗಿ ಫಿಶ್ ಫ್ರೈ ಮಾಡಿ ಟೊಮೆಟೊ ಸಾರು ಮಾಡುವ ಅಂತ ಇದ್ದೀನಿ. ಹಾಗೆ ಸೂರನ್ ಉಂಟು, ಸೂರನ ಪ್ರಾಗ್ಯಂಗೆ ಬೇಡ ಅಂತ ಇವತ್ತು, ಬಿಲ್ಕುಲ್ ಬೇಡ ಅಂತ ಹೇಳ್ತೇವೆ. ಅದಕ್ಕೆ ಇವತ್ತು ಅವಳ ಬರ್ಡೇ ಅಲ್ವಾ, ಸೊ ಹಾಗಾಗಿ ಅವಳದ್ದೇ ದಿನ ಇವತ್ತು. ಅವಳಿಗೆ ಏನ್ ಇಷ್ಟನೋ ಹಾಗೆ. ಮತ್ತೆ ಅವಳಿಗೊಂದು ಸೇಮಿಗೆ ಪಾಯಸ ಮಾಡುವಂತೇಳಿ ಅದು ಇಷ್ಟ ಅವಳಿಗೆ, ಅದು ಕೂಡ ಮಾಡ್ಬೇಕು. ಅದ್ರ ಜೊತೆ ಟೊಮೆಟೊ ಸಾರು ಮಾಡ್ಬೇಕು. ಮತ್ತೆ ಫಿಶ್ ಫ್ರೈಗೆ ಮಸಾಲ ಒಂದು ಹಾಕಿ ಇಟ್ರೆ ನೆಕ್ಸ್ಟ್ ನಾನು ಟೊಮೆಟೊ ಸಾರು ಮಾಡಿ ಪಾಯಸ ಮಾಡಿ, ಹಾಗೆ ಆಫ್ಟರ್ನೂನ್ ನಾವು ಅವಳಿಗೆ ಸ್ಕೂಲಿಗೆ ಕೊಡ್ಲಿಕ್ಕೆ ಚಾಕ್ಲೇಟ್ಸ್ ಎಲ್ಲ ತರ್ಲಿಕ್ಕೆ ಹೋಗ್ಲಿಕ್ಕಿದೆ. ಹಾಗೆ ಇವತ್ತು ಪ್ರಾಗ್ಯನ್ ಬರ್ಡೇ ಅಲ್ಲ, ಅದಕ್ಕೆ ಅವಳು ಹೇಳುದು ಏನ್ ತಪ್ಪು ಮಾಡಿದ್ರು ಮಮ್ಮಿ ಇವತ್ತು ಹೊಡಿಯಲ್ಲ ಬೈಯಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ಎಂತ ಹೇಳಿದ್ರು ಇವತ್ತು ನನ್ನ ಬರ್ಡೇ, ಹೊಡಿಯುವಾಗಿಲ್ಲ ಬೈಯುವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಲ್ಲಪ್ಪಾಗಿ. ಹಾಗೆ ಇವತ್ತು ಪ್ರಾಗ್ಯಂದು ಸ್ಪೆಷಲ್, ಪ್ರಾಗ್ಯಂಗೆ ಏನು ಸ್ಪೆಷಲ್ ಆಗಿ ಇಷ್ಟ ಅದನ್ನೇ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಾಗೆ ಪ್ರಾಗ್ಯನಿಗೆ ಇವತ್ತು ಖುಷಿ, ಯಾಕಂದ್ರೆ ಎಂತ ಮಾಡಿದ್ರು ಮಮ್ಮಿ ಇವತ್ತು ಜೋರ್ ಮಾಡೋದಿಲ್ಲ ಅಂತ ಹೇಳಿ. ನಾನು ಬೆಳಿಗ್ಗೆ ಇವತ್ತು ಶಾವ್ಗೆ ಬಾತ್ ಮಾಡಿದ್ದೆ ತಿಂಡಿ. ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕಾಗಿ ನಿನ್ನೆ ನಾನು 12 ಗಂಟೆ ಮೇಲೆ ಆಗಿತ್ತು ಮಲಗುವಾಗ, ನಿದ್ದೆ ಸರಿಯಾಗಿಲ್ಲ. ಆದ್ರೂ ನಾನು 6:30ಗೆಲ್ಲ ಎದ್ಬಿಟ್ಟಿದ್ದೆ. ತಿಂಡಿ ಮಾಡಿ ಸ್ವಲ್ಪ ತಲೆ ಕೂದಲಿಗೆ ಎಣ್ಣೆ ಎಲ್ಲ ಹಾಕೊಂಡೆ, ಯಾಕಂದ್ರೆ ಇವಾಗ ತುಂಬಾ ಶೆಕೆ ಆಗಿರೋದ್ರಿಂದ ಒಂದು 2-3 ಡೇಸಿಗೆ ತಲೆಯೆಲ್ಲ ಒಂಥರ ಬೆವ್ತು ಹೋಗಿ ಹಾಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಕೂದಲೆಲ್ಲ. ಸೊ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಇವಾಗ ಸ್ನಾನ ಮಾಡಿ ಬಂದಿದೆ ಅಷ್ಟೇ. ನಾನು ತಿಂಡಿ ಎಲ್ಲ ತಿಂದು ಸ್ನಾನ ಮಾಡಿದೆ, ಹೇಗೂ ಪೂಜೆ ಮಾಡಕ್ಕಿಲ್ಲ ಅಲ್ಲ. ಹಾಗೆ ಇವಾಗ ಫಿಶ್ ಫ್ರೈ ಕಲಸ್ಕೋಬೇಕು. ಇವಾಗ ಕಲಸಿ ಒಂದು ಫ್ರಿಜ್ ಅಲ್ಲಿ ಇಟ್ಕೊಬಿಟ್ರೆ ಆಮೇಲೆ ಮುಂದಿದ್ದು ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಮಧ್ಯಾಹ್ನ ಬಟ್ಟೆ ಎಲ್ಲ ವಾಶ್ ಮಾಡಿ ಪ್ರಾಗ್ಯಂಗೆ ಚಾಕ್ಲೇಟ್ಸ್ ಎಲ್ಲ ತರ್ಲಿಕ್ಕೆ ಹೋಗುದು. ಮತ್ತೆ ನಾನು ಇವಾಗ ರೆಸಿಪಿಯನ್ನು ಶೇರ್ ಮಾಡಕ್ ಹೋಗಲ್ಲ, ಮೇಲಿನ ಮೇಲೆ ತೋರಿಸ್ಕೊಂಡು ಹೋಗ್ತೀನಿ. ಫಿಶ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆಲ್ಲ ಇವಾಗ ಮಸಾಲೆ ಎಲ್ಲ ಹಾಕಿ ಇಡ್ತಾ ಇದ್ದೀನಿ. ಫಿಶ್ ಫ್ರೈಗೆ ಮಸಾಲ ಎಲ್ಲ ಮಾಡಿ ಆಯ್ತು. ಇಲ್ಲಿ ನೋಡ್ತಾ ಇರ್ಬೋದು. ಎಂತ ಹೇಳಿದ್ರೆ ಇಲ್ಲಿ ಟೊಮೆಟೊ ಸಾರು ಆಗ್ತಾ ಉಂಟು, ಇಲ್ಲಿ ಟೊಮೆಟೊ ಸಾರು ಆಗ್ತಾ ಉಂಟು. ಆ ಕಡೆ ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಪಾಯಸಕ್ಕೆ. ಹಾಗೆ ತುಪ್ಪ ಸ್ವಲ್ಪ ಲಾಸ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ, ಮತ್ತೆ ಇನ್ನು ಇಟ್ರೆ ನಾವು ಇರುದಿಲ್ಲ ಅಲ್ಲ, ಹಾಗಾಗಿ ಹಾಳಾಗ್ತದೆ. ಸೊ ಹಾಗಾಗಿ ಇದಿಷ್ಟು ತುಪ್ಪನ ಖಾಲಿ ಮಾಡಿ ಬಿಡುದು. ಇನ್ನು ಕೆನೆ ಉಂಟು, ಸ್ವಲ್ಪ ತುಪ್ಪ ಮಾಡಿ ಮನೆಗೆ ಹೋಗುವಾಗ ತೆಕ್ಕೊಂಡು ಹೋಗ್ಬೇಕು. ಅದಕ್ಕೆ ಕೆನೆ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು 2 ದಿವಸದಲ್ಲಿ ತುಪ್ಪ ಮಾಡಬೇಕು. ಹಾಗೆ ಹಾಲು ಬಿಸಿಗಿಟ್ಟಿದ್ದೀನಿ. ಇದು ಅಪ್ಪೇ ಇಲ್ಲ ಅಪ್ಪು, ನಾನು ಅದೇ ನೋಡುದು. 2 ಪ್ಯಾಕ್ ಬಿಸ್ಕೆಟ್ ತಗೊಂಡಿದ್ದೆ ನಾನು, ಯಾಕೆ ಇಟ್ಟು ಬಂದೆ ಅದನ್ನ? ಅಪ್ಪ, ನಾನು ರಿಲಯನ್ಸಿಗೆ ಹೋದಾಗ ಒಂದ್ 2 ಪ್ಯಾಕ್ ಬಿಸ್ಕೆಟ್ ತಗೋ ಬಂದಿದ್ದೆ ಆಯ್ತಾ. ನಂಗೆ ನೆನಪೇ ಇಲ್ಲ. ಯಾಕಪ್ಪು, ನಾನು ಇದೆ ಅಂತ ಅನ್ಕೊಂಡಿದ್ದೆ. ಅವಳದ್ದೊಂದು ಕೆಟ್ಟ ಬುದ್ಧಿ ಅಂದ್ರೆ ಪ್ರಾಗ್ಯನೆ ಎಂತ ಗೊತ್ತುಂಟ, ಎಲ್ಲಿಗೆ ಹೋಗ್ಲಿ ಇದು ಟಾಯ್ಸ್ ಎಷ್ಟು ತಗೋಬಾರದು. 4 ದಿವಸ ಆಟ ಆಡುದು ಹಿಡಿದು, ಇವಾಗ ನಿನ್ನೆ ಟಾಯ್ಸ್ ಅವಳಿಗೆ ಕೊಡಿಸ್ಲಿಲ್ಲ ಅಂತ ಹೇಳಿ ಸಿಟ್ಟಿಗೆ ಅವಳು ಎಂತ ಮಾಡಿದಾಳೆ, ಬಿಸ್ಕೆಟ್ ಎಲ್ಲ ವಾಪಸ್ ರಿಟರ್ನ್ ಹಾಕಿದ. ನಂಗೆ ನೆನಪೇ ಇಲ್ಲ ಅದು ಬಿಲ್ಲೆಲ್ಲ ಆಗಿಲ್ಲ ಅಂತ. ಇವತ್ತು ನನಗೆ ಅವಳೇ ಹೇಳ್ತಾ ಇದ್ದಾಳೆ, ನಂಗೆ ನೆನಪೇ ಇಲ್ಲ. ಹಾಗೆ ಇದೊಂದು ಚಿಕ್ಕ ಪ್ಯಾಕ್, ಇದು ಆ ಕಡೆ ಹಾಲು ಉಕ್ಕಿ ಹೋದ್ರು ಗೊತ್ತಾಗಲ್ಲ. ಇದೊಂದು ತಗೊಂಡ್ಬಂದಿದ್ದೀನಿ ಪಾಯಸ ಮಾಡ್ಲಿಕ್ಕೆ. ಇದು ರೋಸ್ಟ್ ಮಾಡ್ಲಿಕ್ಕಿಲ್ಲ, ಹಂಗೆ ಹಾಕಿದ್ರೆ ಆಯ್ತು. ಈಗ ತಿನ್ನೋದು ಬೇಡ, ಈಗ ಬಂದು ಹೇಳುದು ನಂಗೆ ಹಸು ಆಗ್ತದಂತೆ, ತಿನ್ನೋದೇ ಬೇಡ ನೋಡು. ಸಿಟ್ಟು ಮಾಡಿದ್ರೆ ಯಾರಿಗ್ ಲಾಸ್? ಸಿಟ್ಟು ಮಾಡಿದ್ರೆ ನಿನಗೇ ಲಾಸ್, ನನಗೇನ್ ಲಾಸ್ ಇಲ್ಲ.
ತಗೊಂಡಿದ್ದನ್ನ ಯಾರಾದ್ರೂ ಇಟ್ಟು ಬರ್ತಾರಾ? ಟಾಯ್ಸ್ ಕೊಡ್ಸಿಲ್ಲ ಅಂತ. ಟಾಯ್ಸ್ ಎಷ್ಟು ತಗೊಳ್ತಾಳೆ, ಆಟ ಆಡೋದು ಎಂತ ಇಲ್ಲ. ಸಿಟ್ಟು ಮಾಡಿದರೆ ಯಾರಿಗೆ ಲಾಸ್ ಮೇಡಮ್? ನನಗಂತೂ ಲಾಸ್ ಇಲ್ಲ. ಹಾಲು ಕುದೀತಾ ಬಂತು. ಇವಾಗ ನಾವು ಅದಕ್ಕೆ ಹಾಕುವ ಸೇಮಿಗೆಯನ್ನು ಹಾಲು ಆಲ್ರೆಡಿ ಕುದ್ದಿತ್ತು. ಇವಾಗ ಒಂದು ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡಿದೆ ಅಷ್ಟೇ. ಈಗ ಅದು ರೋಸ್ಟ್ ಆಗಿದೆ ಆಲ್ರೆಡಿ, ಅದನ್ನು ಹಾಕಿದರೆ ಆಯಿತು. ಹಾಗೆ ಸಕ್ಕರೆ ಹಾಕೋದು, ತುಪ್ಪ ಹಾಕೋದು, ಗೋಡಂಬಿ, ದ್ರಾಕ್ಷಿ ಏನಾದರೂ ಹಾಕಿದರೆ ಪಾಯಸ ರೆಡಿ ಆಯಿತು. ಸಿಂಪಲಾಗಿ ನಾವು ಮಾಡಿಕೊಳ್ಳುವಂಥದ್ದು. ಇಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಹಾಗೆ ನೋಡಿ, ಲಾಸ್ಟಲ್ಲಿ ತುಪ್ಪ ಹಾಕಿದರೆ ಆಯಿತು. ನಾನು ಸ್ವಲ್ಪ ಬಾದಾಮಿ ಹಾಕಿದ್ದೀನಿ, ಗೋಡಂಬಿ, ದ್ರಾಕ್ಷಿ ನೀವೇನು ಬೇಕಾದ್ರೂ ಹಾಕೋಬೋದು. ಹಾಗೆ ಫಿಶ್ ಫ್ರೈಗೆ ಹಾಕಿದ್ದೀನಿ. ಹೇಗಿದೆ ಅಪ್ಪು ಪಾಯಸ ಹೇಗಿದೆ? ಚೆನ್ನಾಗಿದೆ. ಈ ಕಡೆ ನೋಡಿ ಮೇಡಮ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಪ್ರಾಗ್ಯ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸ್ನಾನ ಮಾಡಿದ ಮೇಲೆ ಅವಳಿಗೆ ಇವತ್ತು ಬರ್ಡೇ ತಂದಿರೋ ಡ್ರೆಸ್ಸನ್ನು ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಒಂದು ರೆಡಿ ಮಾಡಿ, ಮಕ್ಕಳಿಗೆ ಹಾಗೆ ಅಲ್ಲ ಬರ್ಡೇಗೆ. ಇವತ್ತು ಅವಳಿಗೆ ಬರ್ಡೇ ಆಗಿ ನೆಕ್ಸ್ಟ್ ಡೇ ಆದ್ರೂ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಡಬೇಕು, ಅದೆಲ್ಲ ಭಾರಿ ತುಂಬ ಎಕ್ಸೈಟೆಡ್ ಆಗಿದ್ಲು. ಸೊ ಹಾಗಾಗಿ ಸ್ವಲ್ಪ ರೆಡಿ ಮಾಡಿ ಅವಳನ್ನು ಈಗ ಹೋಗಿ ಬಿಟ್ಟು ಬರಬೇಕು. ಹಾಗೆ ಸಿಂಪಲಾಗಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಲಿಪ್ಸ್ಟಿಕ್ ಹಾಕುವಂತ, ಸ್ಕೂಲಲ್ಲಿ ಲಿಪ್ಸ್ಟಿಕ್ ಎಲ್ಲ ಹಾಕುವಾಗಿಲ್ಲ, ಅದಕ್ಕೆ ಲೈಟಾಗಿ ಹಾಕ್ತೀನಿ. ನಾನು ಕೇಳ್ತಾಯಿದ್ದೆ ಬೈತಾರ ಏನಾದರೂ ಅಂತ, ಅದಕ್ಕೆ ಹಾಕ್ಕೊಂಡು ಬರ್ತಾರೆ, ಲೈಟಾಗಿ ಹಾಕು ಅಂತ ಹೇಳ್ತಾಯಿದ್ಲು. ಹಾಗೆ ಒಂದು ಸಣ್ಣದೊಂದು ಕ್ಲಿಪ್ ಹಾಕಿದೆ. ಹಾಗೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಪ್ರಾಗ್ಯದು ಡ್ರೆಸ್ ಹೇಗುಂಟು ಅಂತ ಕಮೆಂಟ್ ಮಾಡಿ. ಇದು ಪ್ರಾಗ್ಯಂದು ಬರ್ಡೇ ಡ್ರೆಸ್. ಪ್ರಾಗ್ಯಂಗೆ ಇವತ್ತು ಸ್ಕೂಲಲ್ಲಿ ಚಾಕ್ಲೇಟ್ ಕೊಡಲಿಕ್ಕೆ ರೆಡಿ ಆಗಿದ್ದು. ಒಳಗಡೆ ಸ್ವಲ್ಪ ಕತ್ಲಿದೆ, ಅದಕ್ಕೆ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಇದು ಪ್ರಾಗ್ಯನ ಡ್ರೆಸ್ ಇವತ್ತಿದು. ಹಾಗೆ ಅಮ್ಮನ ಥರನೇ ಇದೆ. ಪ್ರಾಗ್ಯ ಇವತ್ತು 6 ಗಂಟೆಗೆ ಎದ್ದಿದ್ದಾಳೆ. ಎಕ್ಸಾಮ್ ಇದ್ರೂ 7:30 ಆದರೂ ಹೇಳೋದಿಲ್ಲ. ಇವತ್ತು 6 o'clock ಎತ್ಕೊಂಡು ಕೂತವಳು. ಚಾಕ್ಲೇಟ್ ಸಾರಿ ಕೊಡಲಿಕ್ಕೆ, ಹಾಗೆ ಅವಳ ಫ್ರೆಂಡ್ಸಿಗೆ ಕೊಡಲಿಕ್ಕೆ. ಇವತ್ತು ಲಾಸ್ಟ್ ಎಕ್ಸಾಮ್. ಹೌ ಈಸ್ ಫೀಲಿಂಗ್ ಪ್ರಾಗ್ಯ? ಈ ವರ್ಷ ಬರ್ಡೇ ಹೇಗಾಯ್ತು? ಚೆನ್ನಾಗಿತ್ತಾ? ನೆಕ್ಸ್ಟ್ ವರ್ಷಕ್ಕೆ ನೆಕ್ಸ್ಟ್ ಅಂದ್ರೆ ನಾನು ಇನ್ನೊಂದ್ಸಲಿ ಬರ್ಡೇ ಮಾಡ್ತೀನಿ ಅಕ್ಕ ಬಂದಾಗ. ಇನ್ನೊಂದು ಬರ್ಡೇ ಇದೆ, ಇನ್ನೊಂದ್ಸಲಿ. ವರ್ಷ ಪೂರ್ತಿ ಬರ್ಡೇ ಮಾಡ್ತೇವೆ? ವರ್ಷ ಪೂರ್ತಿ ಅಲ್ಲ, ಒಂದು 7 ದಿನಕ್ಕೆ ಬರ್ತದಿಲ್ಲ, 2 ದಿನ. ವರ್ಷಕ್ಕೆ 2 ದಿನಕ್ಕೆ ಬರ್ತದೆ. ಒಂದು ಅಮ್ಮಜ್ಜೆ ಚೇಂಜ್ ಮಾಡಿರ್ತಾಳೆ, ಅದ್ರಲ್ಲಿ ಒಂದು 6 ಕೇಕ್ ತಂದು ಇಡ್ತಾಳೆ. ಅದು ನನಗೆ ತುಂಬಾ ಇಷ್ಟ. ಎಲ್ಲರೂ ಚಾಕ್ಲೇಟ್ ಕೊಡಿ. ಹಾಗೆ ಎಕ್ಸಾಮ್ ಮೇಲೆ ಡ್ರೆಸ್ ತರ ಇದೆ. ನೀ ದೊಡ್ಡಳ ಇದೆಯಲ್ಲ ಈಗ, ಆದ್ರೆ ಬುದ್ಧಿ ಮಾತ್ರ ಬೆಳೆದಿಲ್ಲ ಅಷ್ಟೇ. ಸ್ಕೂಲಿಗೆ ಹಾಕುವಾಗಿಲ್ಲ ಮಗ, ಬೇಡ ಬಿಡತ್ಲೆ. ಅವಳು ಒಂದು ಹಾಕಿದ್ದಾಳೆ ಒಂದು ಕಾಲಿ. ಸರಿ, ತೊಂದರೆ ಇಲ್ಲ. ನೈಲ್ ಪಾಲಿಶ್ ಬೇಡ. ಚಾಕ್ಲೇಟ್ ಎಲ್ಲ ಬ್ಯಾಗಿಗೆ ಹಾಕೋ. ಹಾಗಾದ್ರೆ ಹೋಗೋಣ, ಲೆಟ್ಸ್ ಗೋ. ಆಮೇಲೆ ಅಲ್ಲಿ ಹೋಗುವಾಗ ಒಂದು ಫೋಟೋ ತೆಗಿಯು. ಇಲ್ಲಿ ಲೊಕೇಶನ್ ಚೆನ್ನಾಗಿಲ್ಲ. ಓಕೆ, ಪ್ರಾಗ್ಯನಿಗೆ ಫಸ್ಟ್ ಟೈಮ್ ಪ್ರಾಗ್ಯ ಚೂಡಿದಾರ್ ಹಾಕಿದ್ದೆ. ನಡಿಲಿಕ್ಕೆ ಕಷ್ಟ ಆಗ್ತದ? ಇಲ್ಲ, ಕಷ್ಟ ಆಗ್ತದೆ. ಹಾಗಾದ್ರೆ ಬೇಡ, ತೆಗ್ದಿಟ್ಟು ಬರ್ತೀಯ? ಇಲ್ಲ, ಹಾಕೊಂಡು ಬರ್ತೀಯ? ಎಲ್ಲ ದೃಷ್ಟಿ ಹಾಕ್ತಾರೆ. ಸಂಜೆ ಒಂದು ದೃಷ್ಟಿ ತೆಗಿ ಆಯ್ತಾ? ಎಲ್ಲರಿಗೂ ಬಾಯ್ ಬಾಯ್ ಮಾಡು.